ಗ್ರಂಥ 8ನೇ ಅಧ್ಯಾಯ 10-11 ವಾಕ್ಯಗಳನ್ನ ನಾವು ಓದ್ಕೊಂಡು ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಸಾಗೋಣ. Revelation chapter 8 verse 10 to 11. Let us hear the reading. ಮೂರನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 1/3 ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 1/3 ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದುದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವ ಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಕರ್ತನ ಜ್ಞಾನದಲ್ಲಿಯೂ ನಾವೆಲ್ಲರೂ ಕೂಡ ಬೆಳೆಯುವಂತೆ ಕರ್ತನು ತನ್ನ ಅಪಾರವಾದ ಕೃಪೆಯನ್ನ ನಮ್ಮೆಲ್ಲರಿಗೆ ದಯಪಾಲಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಆಶೀರ್ವಾದದ ಧ್ಯಾನದಲ್ಲಿ ಮುಂದಕ್ಕೆ ಸಾಗುತ್ತಿದ್ದೇವೆ. ಈ ಪುಸ್ತಕ ಪ್ರಕಟಣೆಯ ಗ್ರಂಥ ಆಶೀರ್ವಾದದ ಪುಸ್ತಕವಾಗಿದೆ. ಓದುವಂತವರು, ಕೇಳುವಂತವರು, ಈ ಪ್ರವಾದನೆಯ ವಾಕ್ಯಗಳನ್ನ ಕೈಗೊಂಡು ನಡೆಯುವಂತವರು ಧನ್ಯರೆಂಬುದಾಗಿ ಈ ವಾಕ್ಯಗಳಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ. ಈ ಸಂಜೆ ವೇಳೆಯಲ್ಲಿ ಹಲವಾರು ಅನಾನುಕೂಲಗಳ ಮಧ್ಯದಲ್ಲೂ ಕೂಡ ನೀವು ಸತ್ಯವೇದದ ಅಧ್ಯಯನದಲ್ಲಿ ಪಾಲು ತೆಗೆದುಕೊಳ್ಳುತ್ತಿರ್ತಕ್ಕಂಥ ನಿಮ್ಮೆಲ್ಲರನ್ನ ಪ್ರೋತ್ಸಾಹ ಪಡಿಸುವ ಸಲುವಾಗಿ ಪರಿಶುದ್ಧ ಗ್ರಂಥದ ಈ ದೈವಾಶೀರ್ವಾದಗಳನ್ನ ನಿಮ್ಮ ಮೇಲೆ ಉಚ್ಚರಿಸುತ್ತಿದ್ದೇನೆ. ಮತ್ತು ಖಂಡಿತವಾಗಿಯೂ ಪರಿಶುದ್ಧಾತ್ಮ ದೇವರು ಮೂಲಕ ಧ್ಯಾನಿಸುವ ಈ ವಾಕ್ಯಗಳು ಮತ್ತು ಪರಿಶುದ್ಧಾತ್ಮ ದೇವರ ಮೂಲಕವಾಗಿ ನಮಗೆ ಗ್ರಹಿಕೆಯನ್ನ ಉಂಟು ಮಾಡುವಂತ ಈ ವಾಕ್ಯಗಳನ್ನ ಕರ್ತನು ನಾವುಗಳು ಧ್ಯಾನಿಸುವಾಗ ಅದನ್ನು ಖಂಡಿತವಾಗಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುತ್ತಿದ್ದಾನೆ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ ತುತ್ತೂರಿಗಳ ನ್ಯಾಯ ತೀರ್ಪನ್ನ ಧ್ಯಾನಿಸುತ್ತಿದ್ದೇವೆ. ಮೊದಲನೇ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಭೂಮಿಯ ಸಸ್ಯ ವರ್ಗ ನಾಶವಾಗುವುದನ್ನ ಕುರಿತು ಧ್ಯಾನಿಸಿದೆವು. ಎರಡನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಸಮುದ್ರದ ನೀರು ರಕ್ತವಾದುದನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. ಕಳೆದ ದಿನದ ಮುಕ್ತಾಯದಲ್ಲಿ ನಾವು ಮೂರನೆಯ ತುತ್ತೂರಿಯ ಧ್ವನಿಯನ್ನ ಕುರಿತು ನ್ಯಾಯ ತೀರ್ಪನ್ನ ಕುರಿತು ನಾವು ಪ್ರಾರಂಭಿಸಿದೆವು. ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಮೂರನೆಯ ದೇವದೂತರನ್ನು ತುತ್ತೂರಿಯನ್ನು ಊದಿದಾಗ ಯೋಹಾನನು ವರ್ಣಿಸುತ್ತಿದ್ದಾನೆ. ಆತನು ತಾನು ಕಂಡದನ್ನ ವರ್ಣಿಸುತ್ತಿದ್ದಾನೆ. ಏನೆಂಬುದಾಗಿ ವರ್ಣಿಸುತ್ತಿದ್ದಾನೆ? ಪಂಜಿನಂತೆ ಉರಿಯುವ ನಕ್ಷತ್ರವು ಆಕಾಶದಿಂದ ಬಿತ್ತು ಎಂಬುದಾಗಿ ಆತನು ವಿವರಿಸುತ್ತಿದ್ದಾನೆ. ಆತನು ನಕ್ಷತ್ರ ಎಂಬುದಾಗಿ ಹೇಳುತ್ತಿಲ್ಲ. ಉರಿಯುವಂತ ನಕ್ಷತ್ರ ಅದು ಯಾವ ರೀತಿಯಾಗಿ ಇತ್ತು ಎಂಬುದಾಗಿ ವರ್ಣಿಸುವಾಗ ಅದರ ಒಂದು ಆಕಾರ, ಅದರ ಒಂದು ರೂಪ, ಅದರ ಒಂದು ಚಿತ್ರಣ ಪಂಜಿನ ಶೈಲಿಯಲ್ಲಿತ್ತು ಎಂಬುದಾಗಿ ಇಲ್ಲಿ ಯೋಹಾನನು ವರ್ಣಿಸುತ್ತಿದ್ದಾನೆ. ಈ ನಕ್ಷತ್ರ ಎಲ್ಲಿಂದ ಬಂತು? ಆಕಾಶದಿಂದ ಬಂತು ಎಂಬುದಾಗಿ ಆತನು ವರ್ಣಿಸುತ್ತಾ ಅದು ಎಲ್ಲಿ ಬಿತ್ತು ಎಂಬುದಾಗಿ ವಿವರಿಸುವಾಗ ಗಮನಿಸಿರಿ, ನಿಮ್ಮ ಸತ್ಯವೇದದಲ್ಲಿ 10ನೇ ವಾಕ್ಯದಲ್ಲಿ ಆತನು ವಿವರಿಸುತ್ತಾನೆ. 10-11 ವಾಕ್ಯಗಳಲ್ಲಿ ಆತನು ವಿವರಿಸುತ್ತಿದ್ದಾನೆ. ಅದು ನದಿಗಳೊಳಗೆ 1/3 ಮೇಲೆಯೂ ನೀರಿನ ಹೊರತೆಗಳ ಮೇಲೆಯೂ ಬಿತ್ತು ಎಂಬುದಾಗಿ ತಿಳಿಸುತ್ತಿದ್ದಾನೆ. ಪ್ರಕಟಣೆಯ ಗ್ರಂಥದ ನ್ಯಾಯ ತೀರ್ಪುಗಳನ್ನ ನಾವುಗಳು ಧ್ಯಾನಿಸುತ್ತಿರುವಂತಹ ಸಮಯದಲ್ಲಿ ಕಳೆದ ದಿನದ ಧ್ಯಾನದಲ್ಲೂ ಕೂಡ ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. 1/3 ಮೇಲೆ, ಅಂದ್ರೆ ಈ 3 ಭಾಗದಲ್ಲಿ ನೀರು ಇರುವುದಾದರೆ ಈ 2 ಭಾಗದ ಮೇಲೆ ಈ ಒಂದು ಪಂಜಿನಂತೆ ನಕ್ಷತ್ರ ಬೀಳಲಿಲ್ಲ. ಮಾತ್ರ ಅರ್ಥ ಮಾಡಿಕೊಳ್ಳತಕ್ಕಂಥ ಸಂಗತಿ ಏನಂದ್ರೆ 1 ಭಾಗದ ಮೇಲೆ ಇದು ಬಿತ್ತು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ನೀವು ನಾನು ಇದರ ಅರ್ಥವನ್ನ ತಿಳಿದುಕೊಳ್ಳಬೇಕಾದರೆ ದೇವರು ಆ ಕ್ರೂರವಾದಂತ, ಯಾರು ಕೂಡ ಸಹಿಸಲು ಸಾಧ್ಯವಾಗದಂತ ಬಹು ಕಠಿಣವಾದ ಕಾಲದಲ್ಲಿ, ಸಂಕಟ ಕಾಲದಲ್ಲಿ, ನ್ಯಾಯ ತೀರ್ಪಿನ ಸಮಯದಲ್ಲೂ ಕೂಡ ದೇವರು ತನ್ನ ಕರುಣೆಯನ್ನ ತೋರ್ಪಡಿಸುವಂತ ದೇವರಾಗಿದ್ದಾನೆ. ತನ್ನ ನೀತಿಯನ್ನ ತೋರ್ಪಡಿಸುವಂತ ದೇವರಾಗಿದ್ದಾನೆ. ತಾನು ಎಷ್ಟು ದೀರ್ಘ ಶಾಂತನೆಂಬುದಾಗಿ ಆತನು ತೋರ್ಪಡಿಸುವಂತವನಾಗಿದ್ದಾನೆ. ಏಕಕಾಲದಲ್ಲಿ, ಏಕ ಕ್ಷಣದಲ್ಲಿ ಸಮಸ್ತವನ್ನ ದೇವರು ಧ್ವಂಸ ಮಾಡದೆ, ನಾಶ ಮಾಡದೆ, ಆತನು 1/3 ಮಾತ್ರ ಆತನು ನ್ಯಾಯ ತೀರ್ಪಿಗೆ ಒಳಪಡಿಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಮತ್ತೊಂದು ಆತ್ಮೀಯ ಪಾಠವನ್ನ ಈ ಒಂದು ವಾಕ್ಯ ಭಾಗದಿಂದ ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳುವುದಾದರೆ
ದೇವರು ತನ್ನ ಸಿಂಹಾಸನದಲ್ಲಿ ಆಸನಾರೂಢನಾಗಿದ್ದಾನೆ. ಆತನು ಸಮಸ್ತವನ್ನ ಆಳುತ್ತಿದ್ದಾನೆ. ಅದು ಪ್ರಿಯ ಸೋದರ ಸೋದರಿಯರೇ, ಈ ಒಂದು ನ್ಯಾಯ ತೀರ್ಪಿನ ಕಾಲದಲ್ಲಿ ಎಲ್ಲವನ್ನೂ ಕೂಡ ದೇವರು ತನ್ನ ಆಧೀನತೆಯಲ್ಲಿ ಆತನು ಇಟ್ಟುಕೊಂಡಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ನೆನಪಿಗೆ ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಪ್ರಾಮುಖ್ಯ. ವಾಟ್ ಇಸ್ ಅ ಟೇಕ್ ಅವೇ? ಆತ್ಮೀಯವಾಗಿ ಇದರಿಂದ ನಾನು ಏನನ್ನ ತೆಗೆದುಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ನನಗೊಬ್ಬ ದೇವರಿದ್ದಾನೆ. ಆತನು ಸರ್ವಲೋಕದ ನ್ಯಾಯಾಧಿಪತಿಯಾಗಿದ್ದಾನೆ. ಆತನು ಎಲ್ಲವನ್ನೂ ಕೂಡ ತನ್ನ ನೀತಿಗೆ ಅನುಸಾರವಾಗಿ, ತನ್ನ ಸತ್ಯಕ್ಕನುಗುಣವಾಗಿ ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ಆದ ಕಾರಣ ಈ ಲೋಕದಲ್ಲಿ ನ್ಯಾಯ ಇಲ್ಲವಲ್ಲ, ನನ್ನ ಜೀವಿತದಲ್ಲಿ ನ್ಯಾಯ ಸಿಗುತ್ತಿಲ್ಲವಲ್ಲ, ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ನ್ಯಾಯ ಸಿಗುತ್ತಿಲ್ಲವಲ್ಲ ಎಂಬುದಾಗಿ ನಾವು ಮಮ್ಮಲ ಮರುಗದೆ, ನಮ್ಮ ಕರ್ತನ ಸರ್ವಭೌಮ ಆಧಿಪತ್ಯದ ಆತನ ಆ ಒಂದು ಸರ್ವ ಅಧಿಪತ್ಯದಲ್ಲಿ ನೀವು ನಾನು ನಂಬಿಕೆ ಇಡುವಾಗ, ಆತನು ತನ್ನ ಸಮಯದಲ್ಲಿ ತನ್ನ ಕಾಲದಲ್ಲಿ ನ್ಯಾಯವನ್ನ ಬರಮಾಡುವಂತನಾಗಿದ್ದಾನೆ, ನ್ಯಾಯ ತೀರ್ಪನ್ನ ಬರಮಾಡುವಂತವನಾಗಿದ್ದಾನೆ. ಮತ್ತೊಂದು ಆತ್ಮೀಯ ಪಾಠವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಒಂದು ಕಡೆ ದೇವರು ಎಷ್ಟು ಪ್ರೀತಿಯುಳ್ಳವನು, ಎಷ್ಟು ದೀರ್ಘ ಶಾಂತಿಯುಳ್ಳವನು, ಎಷ್ಟು ಕರುಣಾಮಯನೆಂಬುದಾಗಿ ನಾವು ಆತನ ಗುಣಲಕ್ಷಣಗಳನ್ನ ತಿಳಿದಿದ್ದೇವೆ. ಮತ್ತೊಂದು ಕಡೆ ಆತನ ನ್ಯಾಯ ತೀರ್ಪಿನ ವಿಷಯದಲ್ಲೂ ಕೂಡ ಆತನು ಎಂದಿಗೂ ಕೂಡ ಅದನ್ನ ಬದಲುಗೊಳಿಸುವುದಿಲ್ಲ. ಬದಲಾಗಿ ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಪ್ರತಿ ನ್ಯಾಯ ತೀರ್ಪನ್ನು ಕೂಡ ಆತನು ಈ ಲೋಕದಲ್ಲಿ ಬರಮಾಡುವಾತನಾಗಿದ್ದಾನೆ. ಆದ ಕಾರಣ ನೀವು ನಾನು ನಮ್ಮ ಜೀವಿತದಲ್ಲಿ ಖಚಿತಪಡಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥದ ಮುಖ್ಯ ಸಂದೇಶ, ನೀವು ನಾನು ಯೇಸು ಸ್ವಾಮಿಯನ್ನ ನಂಬಬೇಕು. ಕರ್ತನಾದ ಯೇಸು ಕ್ರಿಸ್ತನನ್ನ ಮೇಲೆ ನಂಬಿಕೆ ಇಡುವುದು ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಈ ಒಂದು ಧ್ಯಾನದ ಮೂಲ ಅಂಶವಾಗಿದೆ, ಸಾರಾಂಶವಾಗಿದೆ. ಹಾಗಾದರೆ ಆ ಒಂದು ಸಂಕಟ ಕಾಲದಲ್ಲಿಯೂ, ಮಹಾ ಸಂಕಟ ಕಾಲದಲ್ಲಿ ನೀವು ನಾನು ತಪ್ಪಿಸಿಕೊಳ್ಳಬೇಕಾದರೆ, ಈ ದಿನ ಉಳಿದಿರತಕ್ಕಂಥ ನಾವು ಜೀವಲೋಕದಲ್ಲಿ ದೇವರು ನಮ್ಮನ್ನ ಇಟ್ಟಿರಲಾಗಿ ನೀವು ನಾನು ನಮ್ಮ ಹೃದಯವನ್ನ ಆತನಿಗೆ ಸಮರ್ಪಿಸಿಕೊಳ್ಳುವುದು ಬಹು ಮುಖ್ಯ. ಪ್ರಿಯ ಸಹೋದರ ಸಹೋದರಿ, ನಾವು ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ನಿಮ್ಮಲ್ಲಿ ಎಷ್ಟು ಮಂದಿ ಅಫ್ಘಾನಿಸ್ತಾನದಲ್ಲಿ ನಡೆದಂತ ಘಟನೆಗಳನ್ನ ಬಲ್ಲವರಾಗಿದ್ದೀರೋ, ತಿಳಿದವರಾಗಿದ್ದೀರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀವು ತಿಳಿಯದವರಾಗಿದ್ದರೆ ದಯಮಾಡಿ ವಾರ್ತೆಗಳನ್ನ ಗಮನಿಸಿರಿ. ಅಧಿಕ ಮಂದಿ 800 ಮಂದಿ ಪ್ರಾಣವನ್ನ ಕಳೆದುಕೊಂಡರು. ಸುಮಾರು 3,000 ಮಂದಿ ಆಸ್ಪತ್ರೆಗೆ ತೀವ್ರ ಚಿಕಿತ್ಸೆಗೆ ಅನುಮತಿಸಲ್ಪಟ್ಟಿದ್ದಾರೆ. 2-3 ದಿನಗಳ ಹಿಂದೆ ಇದ್ದಂಥವರು ಈ ದಿನ ಅವರು ಈ ಲೋಕದಲ್ಲಿ ಇಲ್ಲ, ಅವರು ಗತಿಸಿ ಹೋಗಿದ್ದಾರೆ. ಆದ ಕಾರಣ ನೀವು ನಾನು ಈ ದಿನ ಈ ಕ್ಷಣ ದೇವರ ವಾಕ್ಯವನ್ನ ಕೇಳುವಾಗ ಅದನ್ನ ನಾವು ನಮ್ಮದಾಗಿಸಿಕೊಳ್ಳೋಣ. ಆ ವಾಕ್ಯಗಳನ್ನ ನಾವು ನಂಬೋಣ ಮತ್ತು ನಾವು ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತೆ ದೇವರು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಯಾಕೆಂದ್ರೆ ಪ್ರಕಟಣೆಯ ಗ್ರಂಥದ ಈ ನ್ಯಾಯ ತೀರ್ಪುಗಳ ಕಾಲದಲ್ಲಿ ಒಂದು ಗುಂಪನ್ನ ಕುರಿತು ದೇವರು ಮಾತನಾಡುತ್ತಾನೆ. ಅವರು ವಾಕ್ಯವನ್ನ ಕೇಳಿದರೂ ಕೂಡ, ದೇವರನ್ನ ಕುರಿತು ಕೇಳಿದರೂ ಕೂಡ, ಪರಲೋಕ ದೇವರು ಬರಮಾಡುವಂತ ನ್ಯಾಯ ತೀರ್ಪುಗಳನ್ನ ಕುರಿತು ಕೇಳಿದರೂ ಕೂಡ, ನ್ಯಾಯ ತೀರ್ಪುಗಳನ್ನ ಕಣ್ಣಿಂದ ನೋಡಿದರೂ ಕೂಡ ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಅವರು ನಿಸರ್ಗವನ್ನ, ಪರಿಸರವನ್ನ ಆರಾಧಿಸುತ್ತಾ, ಅವರದೇ ಆದಂತ ದೇವತೆಗಳನ್ನ ಪೂಜಿಸುತ್ತಾ ದೇವರ ಕಡೆಗೆ ತಿರುಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಬಹು ನಿಖರವಾಗಿ, ಬಹು ಸ್ಪಷ್ಟವಾಗಿಯೂ ತಿಳಿಸುವಂತದ್ದಾಗಿದೆ. ಈ ಒಂದು ಕ್ಷಣದಲ್ಲಿ ನಾನು ನಿಂತು ನಿಮ್ಮ ಮೇಲೆ ತರುವಂತ ಒಂದು ಚಿಂತನೆಯ ವಾಕ್ಯವೇನೆಂದರೆ, ಈ ಒಂದು ಧ್ಯಾನವನ್ನ ನೀವು ಅನೇಕ ವಾರಗಳಿಂದ ಕೇಳಿಸಿಕೊಳ್ಳುತ್ತಿರಬಹುದು, ಅಥವಾ ದೇವರ ವಾಕ್ಯವನ್ನ ಕುರಿತು ಅನೇಕ ಸಲ ನೀವು ಕೇಳಿರಬಹುದು. ಕರ್ತನಾದ ಯೇಸು ಕ್ರಿಸ್ತನು ಯಾರೆಂಬುದಾಗಿ ನೀವು ಕೇಳಿರಬಹುದು. ಹಾಗಾದರೆ ನಿಮ್ಮ ಹೃದಯವನ್ನ ಆತನಿಗೆ ಕೊಟ್ಟಿದ್ದೀರಾ? ನಿಮ್ಮ ಹೃದಯದ ಸಿಂಹಾಸನದಲ್ಲಿ, ಪ್ರಿಯ ಯೇಸುವೆ ಬಾ, ನನ್ನ ಹೃದಯದ ಸಿಂಹಾಸನದ ಮೇಲೆ ಕುಳಿತುಕೋ ಎಂಬುದಾಗಿ ನೀವು ಆತನನ್ನ ಆಹ್ವಾನಿಸಿದ್ದೀರಾ? ಹಾಗಾದರೆ ಒಂದು ವೇಳೆ ಆಹ್ವಾನಿಸಿಲ್ಲವಾದರೆ ಆತನು ನಿಮ್ಮನ್ನು ಈ ಸಂಜೆ ವೇಳೆಯಲ್ಲಿ ಆತನು ಕೂಗುತ್ತಿದ್ದಾನೆ, ಆತನು ಕರೆಯುತ್ತಿದ್ದಾನೆ. ಕಂದ, ನಿನ್ನ ಹೃದಯವನ್ನು ನನಗೆ ಕೊಡು ಎಂಬುದಾಗಿ
ಆತನು ಕರೆಯುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯದ ಚಿಲಕವನ್ನ ನೀವು ತೆಗೆಯುವುದಾದರೆ ಆತನು ನಿಮ್ಮ ಹೃದಯದ ಒಳಗೆ ಬಂದು ವಾಸ ಮಾಡುತ್ತಾನೆ, ನಿಮ್ಮನ್ನು ಆಶೀರ್ವದಿಸುತ್ತಾನೆ, ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಡುತ್ತಾನೆ. ಆತನು ತನ್ನ ಹಸ್ತದಿಂದ ನಿಮ್ಮೆಲ್ಲರ ಹೆಸರುಗಳನ್ನು, ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಆತನು ಬರೆಯುತ್ತಾನೆ. ಈ ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ಜರುಗುವಂತ ನ್ಯಾಯ ತೀರ್ಪುಗಳಲ್ಲಿ ನಾವು ಸಿಕ್ಕಿಕೊಳ್ಳುವುದಿಲ್ಲ. ಬದಲಾಗಿ ಕರ್ತನ ಸಂಗಡ ಪರಲೋಕದಲ್ಲಿ ನಾವು ಆತನನ್ನ ಸೇವಿಸುವಂತವರಾಗಿದ್ದೇವೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 10ರಿಂದ 11 ವಾಕ್ಯಗಳಲ್ಲಿ ನಾವು ಗಮನಿಸುವಂತಹ ಮತ್ತೊಂದು ಸಂಗತಿ ಏನೆಂದರೆ, ಈ ನಕ್ಷತ್ರದ ಹೆಸರನ್ನ ಕುರಿತು ಇಲ್ಲಿ ಯೋಹಾನನು ತಿಳಿಸುತ್ತಿದ್ದಾನೆ. ಮತ್ತೊಂದು ಈ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 10-11 ವಾಕ್ಯಗಳು. ಮೂರನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 1/3 ಭಾಗದ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 1/3 ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದುದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ಎಂಬುದೇ. ಈ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂಬ ಹೆಸರನ್ನ ಇಲ್ಲಿ ಕೊಡಲ್ಪಡುವುದನ್ನ ಕುರಿತು ನಾವುಗಳು ಗಮನಿಸುತ್ತೇವೆ. ಈ ಮಾಚಿಪತ್ರೆ ಎಂಬತಕ್ಕಂತ ಒಂದು ಸಸ್ಯವನ್ನ ಕುರಿತು ನಾವು ನೋಡುವಾಗ ಪ್ಯಾಲೆಸ್ತೀನ್ ದೇಶದಲ್ಲಿ ಇದು ಅಧಿಕವಾಗಿ ಬೆಳೆಯುವಂತ ಒಂದು ಸಸ್ಯವಾಗಿದೆ. ಈ ಮಾಚಿಪತ್ರೆ ಎಂಬತಕ್ಕಂಥದ್ದು ಬಹು ಕಹಿಯನ್ನ ಉಂಟು ಮಾಡತಕ್ಕಂತ ಒಂದು ಸಸ್ಯ ಎಂಬುದಾಗಿ ಸತ್ಯವೇದದ ವಿದ್ವಾಂಸರು ವಿವರಿಸುತ್ತಿದ್ದಾರೆ. ಮಾತ್ರವಲ್ಲ, ಈ ಮಾಚಿಪತ್ರೆ ಎಂಬತಕ್ಕಂತ ಸಸ್ಯದಿಂದ ಮದ್ಯಪಾನವನ್ನು ಕೂಡ ಅವರು ತಯಾರಿಸುವಂತವರಾಗಿದ್ದಾರೆ. ಅನೇಕ ದೇಶಗಳಲ್ಲಿ ಇದರ ಮೇಲೆ ನಿಷೇಧವನ್ನ ಏರಿಸಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಸುಮಾರು 8 ಬಾರಿ ಈ ಸಸ್ಯವನ್ನ ಕುರಿತು ದೇವರ ವಾಕ್ಯ ಬಯಲುಪಡಿಸುತ್ತದೆ. ಕೆಲವು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮಾತ್ರವಲ್ಲ, ಈ ಒಂದು ಮಾಚಿಪತ್ರೆ, ಪಂಜಿನಂತ ನಕ್ಷತ್ರ, ಅದರ ಮತ್ತೊಂದು ಹೆಸರು ಮಾಚಿಪತ್ರೆ, ಅದರ ಒಂದು ಪರಿಣಾಮ ಕಹಿ ಎಂಬತಕ್ಕಂಥದನ್ನ ನಿಮ್ಮ ನೆನಪಿನಲ್ಲಿಟ್ಟುಕೊಂಡು ಈ ವಾಕ್ಯಗಳನ್ನ ನಾವು ಓದೋಣ. ಮಾತ್ರವಲ್ಲ, ಪ್ರಲಾಪಗಳಲ್ಲಿ, ಯೆರೆಮೀಯನ ಗ್ರಂಥಗಳಲ್ಲಿ ಈ ಒಂದು ಕಾರ್ಯವನ್ನ ಕುರಿತು, ಕಹಿಯನ್ನ ಕುರಿತು ಹೆಚ್ಚಾಗಿ ದೇವರ ಆತ್ಮನ್ನು ಒತ್ತು ಕೊಡುವುದನ್ನು ಕೂಡ ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಹುದು. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ, ಡ್ಯೂಟ್ರಾನಮಿ 29:18 18ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎಚ್ಚರಿಕೆಯಾಗಿರ್ರಿ, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ, ಕುಟುಂಬವಾಗಲಿ, ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯೂ ಬೇರು ಇರಬಾರದು ಎಂಬುದೇ. ಅಲ್ಲಿ ಗುರುತು ಮಾಡಿಕೊಳ್ಳ್ರಿ, ವಿಷಲತೆಯ ಬೇರು. ಮಾಚಿಪತ್ರೆಯ ಕುರಿತು ಇದು ಮಾತನಾಡುತ್ತದೆ. ಬೇರೆ ಬೇರೆ ಭಾಷಾಂತರಗಳಲ್ಲಿ ನೀವು ಅದನ್ನ ಗಮನಿಸಬಹುದು. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಜೆರೆಮಯ ಚಾಪ್ಟರ್ 9:15. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ಆಹಾ, ನಾನು ಈ ಜನರಿಗೆ ಕಹಿಯಾದ ಪಾನಗಳನ್ನು ಕೊಡುವೆನು. ಪ್ರಿಯರೇ, ಗಮನಿಸಿರಿ, ಯೆರೆಮೀಯ 9ನೇ ಅಧ್ಯಾಯ 13ರಿಂದ 14ನೇ ವಾಕ್ಯಗಳಲ್ಲಿ ದೇವರು ಇಸ್ರೇಲನ್ನ ಕುರಿತು ಮಾತನಾಡುತ್ತಿದ್ದಾನೆ. ಆತನೇನ್ ಹೇಳುತ್ತಿದ್ದಾನೆ? ಇಸ್ರೇಲಿನ ದೇವರು, ಸೇನಾಧೀಶ್ವರನೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನು ಅವರ ಕಣ್ಣೆದುರಿಗೆ ಇಟ್ಟಿರುವ ಧರ್ಮೋಪದೇಶವನ್ನು ಇವರು ಲಕ್ಷ್ಯಕ್ಕೆ ತಾರದೆ, ನನ್ನ ಮಾತನ್ನು ಕೇಳದೆ, ಧರ್ಮ ಮಾರ್ಗದಲ್ಲಿ ನಡೆಯದೆ, ಸ್ವಂತ ಹೃದಯದ ಆಟದಂತೆ ನಡೆದು ತಮ್ಮ ಪಿತೃಗಳು ಕಳಿಸಿಕೊಟ್ಟ ಬಾಲ್ ದೇವತೆಗಳನ್ನು ಹಿಂಬಾಲಿಸಿದ್ದರಿಂದ, ಆಹಾ, ನಾನು ಜನರಿಗೆ ಕಹಿಯಾದ ಮಾಚಿಪತ್ರೆ ಆಹಾರ ಪಾನಗಳನ್ನು ಕೊಡುವೆನು ಎಂಬುದಾಗಿ ಯೆರೆಮೀಯ 9ನೇ ಅಧ್ಯಾಯ 13-14 ವಾಕ್ಯಗಳಲ್ಲಿ ಆತನು ವಿವರಿಸುವಂತವನಾಗಿದ್ದಾನೆ. ಸುಪ್ರಿಯರೇ, ವಾಕ್ಯವನ್ನ ನಮ್ಮದಾಗಿಸಿಕೊಳ್ಳೋಣ. ವಾಕ್ಯವು ಇದ್ದ ಹಾಗೆ ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ಇಸ್ರೇಲಿನ ದೇವರು, ಆತನು ಇಸ್ರೇಲಿಗೆ ಮಾತ್ರ ದೇವರಲ್ಲ, ನಿಮ್ಮ ನನ್ನ ದೇವರಾಗಿದ್ದಾನೆ. ಆ ದೇವರು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಬಯಸುವಂಥದ್ದು ಏನೆಂಬುದಾಗಿ ನೋಡುವಾಗ ಆತನ ವಾಕ್ಯವನ್ನ ನಾವು ಧ್ಯಾನಿಸಬೇಕು. ಆತನ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು.
ಆತನ ವಾಕ್ಯದ ಪ್ರಕಾರ ನಾವು ನಡೆಯಬೇಕು. ಆತನನ್ನು ಬಿಟ್ಟು ನಾವು ಬೇರೆ ದೇವರುಗಳನ್ನ ನಮ್ಮ ಜೀವಿತದಲ್ಲಿ ಮಾಡಿಕೊಳ್ಳಬಾರದು. ಪ್ರಿಯ ಸಹೋದರ ಸಹೋದರಿಯರೇ, ಬೇರೆ ದೇವರುಗಳು ಎಂಬುದಾಗಿ ನಾನು ನಿಮ್ಮ ಗಮನಕ್ಕೆ ತರುವಾಗ ನಿಮ್ಮ ಮನಸ್ಸಿಗೆ ಅನೇಕ ದೇವರುಗಳು ಬರಬಹುದು. ಆದರೆ ಹೊಸ ಒಡಂಬಡಿಕೆಯ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಒಂದು ಉದ್ಯೋಗ ಅದು ನಿಮಗೆ ದೇವರಾಗಿರಬಹುದು. ನಿಮ್ಮ ಹೆಂಡತಿ ನಿಮಗೆ ದೇವರಾಗಿರಬಹುದು. ನಿಮ್ಮ ಗಂಡ ನಿಮಗೆ ದೇವರಾಗಿರಬಹುದು. ನಿಮ್ಮ ಮಕ್ಕಳು ನಿಮಗೆ ದೇವರಾಗಿರಬಹುದು. ದೇವರಿಗಿಂತ ನೀವು ಯಾವುದನ್ನು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ದೇವರಾಗಿರಬಹುದು ಎಂಬುದಾಗಿ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಾನು ಧ್ಯಾನಿಸುತ್ತಾ ಆರಾಧಿಸುತ್ತಾ ಪ್ರಯಾಣ ಮಾಡುವಾಗ ದೇವರು ಈ ಆತ್ಮೀಯ ಪಾಠವನ್ನ ನನ್ನ ಗಮನಕ್ಕೆ ತಂದನು. ನೀವು ಹೆಚ್ಚಾಗಿ ಮೊಬೈಲನ್ನ ನೋಡುವುದಾದರೆ ಹೆಚ್ಚು ಸಮಯವನ್ನ ಅನವಶ್ಯಕವಾಗಿ ಗಮನಿಸಿರಿ. ನನ್ನ ಮಾತನ್ನ ಗಮನಿಸಿರಿ, ಅಪಾರ್ಥ ಮಾಡಿಕೊಳ್ಳಬೇಡಿರಿ. ಅವಶ್ಯಕತೆಗಿಂತಲೂ ಅಧಿಕವಾಗಿ, ಅವಶ್ಯಕತೆ ಇಲ್ಲ ಆದರೂ ಕೂಡ ಅದನ್ನು ನೀವು ಬಳಸುವುದಾದರೆ ಅದು ನಿಮಗೆ ದೇವರಾಗಿರುತ್ತದೆ. ಯೂಟ್ಯೂಬ್ ಆಗಿರಬಹುದು, ಟ್ವಿಟರ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು. ಈ ರೀತಿಯಾಗಿ ಅನೇಕ ಸಂಗತಿಗಳನ್ನ ನೀವು ಹೆಚ್ಚಾಗಿ ಬಳಸುವಾಗ ಅಥವಾ ಅದಕ್ಕೆ ಹೆಚ್ಚು ಸಮಯವನ್ನ ಕೊಡುವಾಗ ಅದು ನನ್ನ ಮತ್ತು ನಿಮ್ಮ, ನೋಡಿ ನಾನು ತಿಳಿಸ್ತಾ ಇದ್ದೀನಿ, ಅದು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ದೇವರಾಗಿರುವಂತದ್ದಾಗಿದೆ. ಆದ ಕಾರಣ ನಮ್ಮ ಜೀವಿತವನ್ನ ಯೆರೆಮೀಯ 9ನೇ ಅಧ್ಯಾಯ 13ರಿಂದ 14 ವಾಕ್ಯಗಳಲ್ಲಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ನಾನು ನನ್ನ ಜೀವಿತದಲ್ಲಿ ದೇವರನ್ನ ಅಧಿಕವಾಗಿ ಪ್ರೀತಿಸುತ್ತೇನಾ? ದೇವರಿಗೆ ಹೆಚ್ಚು ಸಮಯವನ್ನ ನಾನು ಕೊಡುತ್ತೇನಾ? ನಾನು ನನ್ನ ಜೀವಿತದಲ್ಲಿ ಯಾವುದನ್ನ ಅಧಿಕವಾಗಿ ಪ್ರೀತಿಸುತ್ತೇನೆ? ಪ್ರಿಯರೇ, ದೇವರಾತ್ಮನು ನನ್ನೊಂದಿಗೆ ಮಾತನಾಡಿದ, ಆತನು ನನ್ನನ್ನು, ನನ್ನ ಒಂದು ತಪ್ಪನ್ನ, ನನ್ನ ಒಂದು ಪಾಪವನ್ನ ಆತನು ನನ್ನ ಗಮನಕ್ಕೆ ತಂದನು. ಅದೇ ರೀತಿಯಾಗಿ ಈ ಒಂದು ಧ್ಯಾನದ ಮೂಲಕ ನಾನು ಕಲಿತ, ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡದನ್ನ ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ಇಲ್ಲಿ ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ಇಸ್ರೇಲಿನ ದೇವರು ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ಅವರು ನಾನು ಅವರ ಕಣ್ಣೆದುರಿಗೆ ಇಟ್ಟಿರುವ ಧರ್ಮೋಪದೇಶವನ್ನು ಲಕ್ಷ್ಯಕ್ಕೆ ತಾರದೆ, ನನ್ನ ಮಾತನ್ನ ಕೇಳದೆ, ಧರ್ಮ ಮಾರ್ಗದಲ್ಲಿ ನಡೆಯದೆ, ಸ್ವಂತ ಹೃದಯದ ಹಠದಂತೆ. ನಿಜವಲ್ಲವಾ? ಪ್ರಿಯರೇ, ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಈ ದಿನ ನನ್ನ ಮಕ್ಕಳೇ ತೆಗೆದುಕೊಳ್ರಿ, ಈ ಲೋಕದಲ್ಲಿ ನಾವು ನೋಡುವಂತ ಮಕ್ಕಳನ್ನ ತೆಗೆದುಕೊಳ್ರಿ. ಅವರು ಮೊಬೈಲ್ ಅನ್ನ ಬಳಸುತ್ತಿರುವಾಗ, ನೋಡುತ್ತಿರುವಾಗ ಆ ಮೊಬೈಲ್ ಅನ್ನ ನಾವು ಕಸಿದುಕೊಳ್ಳುವುದಾದರೆ, ಆ ಮೊಬೈಲ್ ಅನ್ನ ನೋಡಬೇಡ ಎಂಬುದಾಗಿ ಹೇಳೋದಾದ್ರೆ ಅವರು ಎಷ್ಟು ಹೊರಟಾಗಿ ವರ್ತಿಸುತ್ತಾರೆ. ಆದ ಕಾರಣ ದೇವರ ವಾಕ್ಯವನ್ನ ಗಮನಿಸಿರಿ. ಸ್ವಂತ ಹೃದಯದ ಹಠದಂತೆ. ಹೌದು, ನಮ್ಮ ಮಕ್ಕಳು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳಬಾರದು. ಹಿರಿಯರು, ಕಿರಿಯರು, ಯೌವನಸ್ಥರು, ಈ ಧ್ಯಾನವನ್ನ ಮಾಡುತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೃದಯವನ್ನ ಹಠಪಡಿಸಿಕೊಳ್ಳಬಾರದು, ಅಂದ್ರೆ ಕಠಿಣಪಡಿಸಿಕೊಳ್ಳಬಾರದು. ನಾವು ಮೃದುವಾದ ಹೃದಯದ ಒಂದು ಸ್ಪಂದನೆ ಅಥವಾ ನಮ್ಮ ಮನಸ್ಸು, ನಮ್ಮ ಹೃದಯ ಬಹಳ ಸೂಕ್ಷ್ಮವಾಗಿರಬೇಕು. ಇದು ಸರಿಯಲ್ಲ, ಇದು ಪಾಪ, ಇದನ್ನು ನಾನು ಮಾಡಬಾರದು, ಇದು ದೇವರಾಗುತ್ತದೆ, ಇದು ನನ್ನ ದೇವರ ಸ್ಥಾನವನ್ನ ಇದು ತೆಗೆದುಕೊಳ್ಳುತ್ತದೆ, ಇದು ತೆಗೆದುಕೊಳ್ಳಲು ನಾನು ಅನುಮತಿಸಬಾರದು. ಆ ಒಂದು ಸಂವೇದನಾ ನನ್ನಲ್ಲಿ, ನಮ್ಮ ಮಕ್ಕಳಲ್ಲಿ, ಈ ಒಂದು ಧ್ಯಾನದಲ್ಲಿ ಕೂಡಿ ಬಂದಿರುವ ನಮ್ಮೆಲ್ಲರಲ್ಲೂ ಕೂಡ ಕಂಡು ಬರಬೇಕು. ಬಹಳ ಸ್ಪಷ್ಟವಾಗಿ ದೇವರು ತಿಳಿಸ್ತಾ ಇದ್ದಾನೆ, ನಾನು ದೇವರ ಮಾರ್ಗದಲ್ಲಿ ನಡೆಯಬೇಕು. ದೇವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಆ ದೈವ ವಾಕ್ಯಗಳನ್ನ ನಾವು ಪಾಲಿಸಬೇಕು, ನಾವು ಓದಬೇಕು, ಅದನ್ನ ಕೈಗೊಂಡು ನಡೆಯಬೇಕು. ಇಲ್ಲದೆ ಹೋದರೆ, ದೇವರ ವಾಕ್ಯವನ್ನ ಗಮನಿಸಿರಿ,
ನನ್ನ ಜನರಿಗೆ ಕಹಿಯಾದ ಅಂದ್ರೆ ಮಾಚಿ ಪತ್ರೆ ಆಹಾರ ಪಾನಗಳನ್ನು ಕೊಡುವೆನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ಬಯಸ್ತೇವಾ? ನಾವು ಕಹಿಯಾದ ಆಹಾರ ಪಾನಗಳನ್ನ ತೆಗೆದುಕೊಳ್ಳುವುದಕ್ಕೆ ಬಯಸ್ತೇವಾ? ಇಲ್ಲ ಪ್ರಿಯರೇ. ನಾವು ಯಾವಾಗಲೂ ರುಚಿಕರವಾದಂತ ಆಹಾರ, ತಿಂಡಿ, ತಿನಿಸುಗಳನ್ನ ಬಯಸುವಂತರಾಗಿದ್ದೇವೆ. ನಮ್ಮ ನಾಲಿಗೆ ಅದನ್ನ ಬಯಸುವಂತದಾಗಿದೆ. ಆದ ಕಾರಣ ನೀವು ನಾನು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನ ಕರೆವಿಕೆ ಯಾವಾಗ ಬೇಕಾದರೂ ಬರಬಹುದು. ನೀವು ನಾನು ಪರಿಶುದ್ಧವಾದ ಜೀವಿತ, ಪ್ರತ್ಯೇಕಿಸಲ್ಪಟ್ಟ ಜೀವಿತ, ಕರ್ತನು ಮೆಚ್ಚುವಂತ ಜೀವಿತ, ಕರ್ತನು ನಮ್ಮನ್ನ ಕರೆಯುವಾಗ ಈಗೋ ಕರ್ತನೇ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುವಂತ ಜೀವಿತ, ಬಾ ಯೇಸುವೆ ಬಾ, ಕರ್ತನೆ ಬಾ ಎಂಬುದಾಗಿ ಹೇಳುವಂತ ಆಸಕ್ತಿಕರವಾದ ಜೀವಿತವನ್ನ ನೀವು ನಾನು ಜೀವಿಸುವಂತೆ ಕರ್ತನು ದೇವರಾತ್ಮನು ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ ತನ್ನ ಅಪಾರವಾದ ಕೃಪೆಯನ್ನ ಅನುಗ್ರಹಿಸಿ ಕೊಡಲಿ. ಪ್ರಿಯರೇ, ನಾವು ಮಲಿನ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಈ ಮಲಿನತೆಯಿಂದ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ಆತನು ನಮ್ಮ ಮುಂದೆ ಇಟ್ಟಿರತಕ್ಕಂತ ಧರ್ಮಶಾಸ್ತ್ರದ ಮೂಲಕ ಆತನ ವಾಕ್ಯಗಳು ನಮ್ಮ ಕಣ್ಣುಗಳನ್ನ ಕಳೆಗೊಳಿಸುವಂತದಾಗಿದೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಮಾಚಿಪತ್ರೆ, ಈ ಮಾಚಿಪತ್ರೆ ಎಂಬತಕ್ಕಂಥದ್ದು ಒಂದು ಸಸ್ಯವಾಗಿದೆ. ಈ ಮಾಚಿಪತ್ರೆ ಎಂಬತಕ್ಕಂಥದ್ದು ರುಚಿಯಲ್ಲಿ ಕಹಿಯಾಗಿರುವಂತದ್ದಾಗಿದೆ. ಇದನ್ನ ಈ ಒಂದು ನ್ಯಾಯ ತೀರ್ಪು, ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ, ಈ 3ನೇ ನ್ಯಾಯ ತೀರ್ಪನ್ನ, ವಿಮೋಚನಾ ಕಾಂಡದ ಒಂದು ನ್ಯಾಯ ತೀರ್ಪಿಗೆ ನಿಮ್ಮ ಗಮನವನ್ನು ತೆಗೆದುಕೊಳ್ಳಲು ಹೋಗಲು ಬಯಸುತ್ತೇನೆ. ದಯಮಾಡಿ ನಮ್ಮ ಸತ್ಯವೇದವನ್ನ ವಿಮೋಚನಾ ಕಾಂಡ 15ನೇ ಅಧ್ಯಾಯ 23ರಿಂದ 25 ವಾಕ್ಯಗಳ ಕಡೆ ತಿರುಗಿಸಿಕೊಳ್ಳೋಣ. ಎಕ್ಸಡಸ್ ಚಾಪ್ಟರ್ 15. Let us hear the reading from verse 23 till 25. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದುದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು. ಸರಿ, ಗಮನಿಸಿ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ಇಸ್ರೇಲರು ಯಾವ ರೀತಿಯಾಗಿ ಕಹಿ ನೀರನ್ನ ಅವರು ರುಚಿ ನೋಡಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಮಾತ್ರವಲ್ಲ, ಕರ್ತನು ಅದ್ಭುತ ರೀತಿಯಲ್ಲಿ ಆ ಕಹಿ ನೀರನ್ನು ದೇವರ ಮಕ್ಕಳಿಗೋಸ್ಕರವಾಗಿ ಸಿಹಿ ನೀರನ್ನಾಗಿ ಪರಿವರ್ತಿಸಿದನು ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದಾಗಿದೆ. ಆದ ಕಾರಣ ಈ ಒಂದು ವಿಮೋಚನಾ ಕಾಂಡದ ನ್ಯಾಯ ತೀರ್ಪು, ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯದ ನ್ಯಾಯ ತೀರ್ಪಿಗಳಲ್ಲಿ ಬಹು ಸಮಾನಾಂತರವಾದ ಹೋಲಿಕೆಗಳನ್ನ ನೀವು ನಾನು ಗಮನಿಸಬಹುದು. ದೇವರ ವಾಕ್ಯವನ್ನ ಬಹಳ ಕೂಲಂಕುಷವಾಗಿ ಗಮನಿಸಿರಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕಹಿ ಇರಬಹುದು. ಈ ಒಂದು ವಾಕ್ಯದವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಮಗೊಬ್ಬ ದೇವರಿದ್ದಾನೆ. ಆತನು ಮಾರಾನಂತಹ ಪರಿಸ್ಥಿತಿಯಿಂದ ಆತನು ನಮ್ಮನ್ನ ಬದಲಾಯಿಸಲು ಸಾಧ್ಯ, ನಮ್ಮನ್ನು ಮಾರ್ಪಾಟುಗೊಳಿಸಲು ಸಾಧ್ಯ. ನಮ್ಮ ಜೀವಿತದಲ್ಲಿ ಕಹಿಯಾದಂತ ಒಂದು ಜೀವಿತದ ಅವಧಿಯಲ್ಲಿ ನಾವು ದಾಟಿ ಹೋಗಬೇಕಾಗಿದ್ದರೂ ಕರ್ತನು ಖಂಡಿತವಾಗಿಯೂ ನಮ್ಮ ಮಾರ ಎಂಬ ಜೀವಿತ, ಕಹಿಯಾದ ಜೀವಿತ, ಏನು ಕುಡಿಯಲಿ ಎಂಬುದಾಗಿ ಅವರು ಕೇಳಿದಾಗ ಸಿಹಿ ನೀರನ್ನಾಗಿ ಮಾಡಿದಂತ ಜೀವಿತವನ್ನ ಆತನು ಕೊಡುವಂತ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಕಹಿ ಇದೆಯಾ? ನಿಮ್ಮ ಜೀವಿತದಲ್ಲಿ ಈ ಒಂದು ಪರಿಸ್ಥಿತಿ ನನಗೆ ಕಹಿಯಾಗಿದೆ, ಈ ಒಂದು ಸಮಯ ನನ್ನ ಜೀವಿತದಲ್ಲಿ ಕಹಿಯಾಗಿದೆ, ಈ ಒಂದು ಸಮಸ್ಯೆಯನ್ನು ನಾನು ಎದುರಿಸುತ್ತಿದ್ದೇನೆ, ಕಹಿಯಾಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ, ಇಸ್ರೇಲ್ ಮಕ್ಕಳು ಮೋಶೆಯ ಜೊತೆಗೆ ನೀವು ಮಾತನಾಡಿದರು, ಮೋಶೆಯ ಮೇಲೆ ಗುಣಗುಟ್ಟಿದರು. ನೀವು ನಾನು, ನಮಗೊಬ್ಬ ಕರ್ತನಿದ್ದಾನೆ, ನಮಗೊಬ್ಬ ಮಹಾಯಾಜಕನಿದ್ದಾನೆ, ಆತನ ಕಡೆಗೆ ನಾವು ಕಣ್ಣುಗಳನ್ನೆತ್ತಿ ಮೊರೆ ಇಡುವುದಾದರೆ ನಮ್ಮ ಕಹಿಯನ್ನ ಆತನು ಸಿಹಿಯನ್ನಾಗಿ
ಮಾಡುವಂತ ಕರ್ತನಾಗಿದ್ದಾನೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ದೇವರ ವಾಕ್ಯ ತಿಳಿಸುತ್ತದೆ, ಈ ಒಂದು ಮಾಚಿಪತ್ರೆ, ಈ ಒಂದು ನಕ್ಷತ್ರ ನದಿಗಳೊಳಗೆ 1/3 ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು ಎಂಬುದಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ಅದರ ಪರಿಣಾಮವೇನು? ದೇವರ ವಾಕ್ಯ ಹೇಳುತ್ತದೆ, ಮಾಚಿಪತ್ರೆಯಂತೆ ನೀರು ಸಹ ಕಹಿಯಾಯಿತು. ಗಮನಿಸಿರಿ, ಮೊದಲನೇದಾಗಿ ಆ ನದಿಗಳಲ್ಲಿರ್ತಕ್ಕಂಥ ನೀರು, ಒರತೆಗಳಲ್ಲಿರ್ತಕ್ಕಂಥ ನೀರು 1/3 ಈ ಒಂದು ಕಹಿ ಮಾಚಿಪತ್ರೆಯಂತೆ ಆ ಒಂದು ಸಸ್ಯದ ಹಾಗೆ ಕಹಿಯಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ವಿಮೋಚನ ಕಾಂಡ 15ನೇ ಅಧ್ಯಾಯ, ಇಸ್ರೇಲರು ಆ ನೀರನ್ನು ಕುಡಿಯಲೊಲ್ಲದೆ ಇದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ಪ್ರಕಟಣೆಯ ಗ್ರಂಥದ 8ನೇ ಅಧ್ಯಾಯದ ಈ ನ್ಯಾಯ ತೀರ್ಪಿನಲ್ಲೂ, ಈ 3ನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲೂ ಕೂಡ ಆ ದಿನದಲ್ಲಿ ಇರುವಂತ ಜನರು ಅದನ್ನ ಕುಡಿಯಲಾರದೆ ಹೋದರು, ಕುಡಿಯಲು ಕಷ್ಟವಾಯಿತು, ಕುಡಿಯಲು ಅಸಾಧ್ಯವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆ ನೀರನ್ನ ಕುರಿತು ವಿವರಿಸುತ್ತಾ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತ ಸಂಗತಿ ಏನೆಂದರೆ, ಅದು ಕಹಿ ಹಾಗೂ ವಿಷಕಾರಕವಾಗಲಿದೆ ಮತ್ತು ಅನೇಕರು ಇದನ್ನು ಸೇವಿಸುವುದರಿಂದ ಸಾಯುವಂತವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಿಮ್ಮ ಸತ್ಯವೇದವನ್ನ ದಾನಿಯೇಲನ ಪ್ರವಾದನೆಯ ಗ್ರಂಥ 11ನೇ ಅಧ್ಯಾಯ 45ನೇ ವಾಕ್ಯದ ಕಡೆಗೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ದಾನಿಯೇಲ್ ಚಾಪ್ಟರ್ 11 verse 45. Let us hear the reading. ಸಮುದ್ರಕ್ಕೂ ಅಂದಚಂದದ ಪರಿಶುದ್ಧ ಪರ್ವತಕ್ಕೂ ನಡುವೆ ಅರಮನೆಯಂತಹ ತನ್ನ ಗುಡಾರಗಳನ್ನು ಹಾಕಿಸುವನು. ಆಹಾ, ಅವನು ಕೊನೆಗಾಣುವನು, ಯಾರೂ ಅವನಿಗೆ ಸಹಾಯ ಮಾಡರು ಎಂಬುದೇ. ಈ ಒಂದು ರಾಜ್ಯ, ಈ ಒಂದು ಪಟ್ಟಣವನ್ನ ಕುರಿತು ಕರ್ತನು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಮಾತನಾಡುತ್ತಾ, ಈ ರಾಜ್ಯ ಕ್ರಿಸ್ತ ವಿರೋಧಿಯ ರಾಜ್ಯ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ವರ್ಣಿಸುತ್ತಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಜನರು ಆ ದಿನಗಳಲ್ಲಿ ಮರಣವನ್ನ ಹೊಂದುವಂತವರಾಗಿದ್ದಾರೆ. ಮೊದಲನೆಯ ನ್ಯಾಯ ತೀರ್ಪು, ತುತ್ತೂರಿಯ ನ್ಯಾಯ ತೀರ್ಪನ್ನ ನಾವು ಧ್ಯಾನಿಸುವಾಗ ಸಸ್ಯವರ್ಗದ ನಾಶನವನ್ನ ಕುರಿತು ನಾವು ಧ್ಯಾನಿಸಿದೆವು. ಎರಡನೆಯ ತುತ್ತೂರಿಯ ನ್ಯಾಯ ತೀರ್ಪನ್ನ ಧ್ಯಾನಿಸುವಾಗ ಸಮುದ್ರದ ಮೇಲೆ ಒಳಗಡೆ ಇದ್ದಂತ ಜೀವರಾಶಿಗಳು 1/3 ಅಲ್ಲಿ ನಾಶವಾಗುವುದನ್ನ ಕುರಿತು, ಹಡಗಿನ ವ್ಯಾಪಾರವನ್ನ ಕುರಿತು, ಅಲ್ಲಿ ಅದರ ನಾಶನವನ್ನ ಕುರಿತು ನಾವು ಧ್ಯಾನಿಸಿದೆವು. ಆದರೆ ಮಾನವನ ಸಾವನ್ನ ಕುರಿತು ಈ 2 ನ್ಯಾಯ ತೀರ್ಪುಗಳಲ್ಲೂ ಕೂಡ ನಾವುಗಳು ಗಮನಿಸುವುದಿಲ್ಲ. ಆದರೆ 3ನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಅನೇಕರು ಪ್ರಾಣವನ್ನ ಕಳಕೊಳ್ಳುವುದನ್ನು ಕುರಿತು ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಮಾತನಾಡುವಂತದ್ದಾಗಿದೆ. ಪ್ರಿಯ ಸೋದರ ಸೋದರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳು ಈ ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲಗಳೊಳಗೆ ಇರುವುದಿಲ್ಲ, ಅವರು ಕರ್ತನ ಜೊತೆಗೆ ಪರದೈಸಿನಲ್ಲಿರ್ತಾರೆ. ಹಾಗಾದರೆ ಈ ಸಂದೇಶದ ಮೂಲಕ ನೀವು ನಾನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳಬೇಕಾದಂತ ಆತ್ಮೀಯ ಪಾಠವೇನೆಂದರೆ, ನೀವು ಇತರರಿಗೆ ಈ ಸಂಗತಿಗಳನ್ನ ತಿಳಿಸುವಂತವರಾಗಿರಬೇಕು. ಈ ನ್ಯಾಯ ತೀರ್ಪನ್ನ ಕುರಿತು ನೀವು ತಿಳಿಸದೆ ಹೋದರೆ ಖಂಡಿತವಾಗಿಯೂ ಅವರು ಸುವಾರ್ತೆಯನ್ನ ಕೇಳುವುದಿಲ್ಲ. ದೇವರು ಯಾವ ರೀತಿಯಾಗಿ ನ್ಯಾಯ ತೀರಿಸುತ್ತಾನೆ ಎಂಬ ಸಂಗತಿಗಳನ್ನ ಅವರು ಗ್ರಹಿಸಿಕೊಳ್ಳುವುದಿಲ್ಲ. ಅವರು ರಕ್ಷಣೆ ಹೊಂದಲು ನೀವು ತೊಡಕಾಗಿರುತ್ತೀರಿ. ಪ್ರಿಯರೇ, ನನ್ನ ಬಳಿಗೆ ಪ್ರತಿದಿನ ಅನೇಕರು ಭೇಟಿಯಾಗುತ್ತಾರೆ, ಅನೇಕರನ್ನ ನಾನು ಭೇಟಿಯಾಗುತ್ತೇನೆ. ಈ ದಿನ ಕೂಡ ಭೇಟಿಯಾದಂಥವರ ಜೊತೆಗೆ ನಾನು ದೇವರ ವಾಕ್ಯವನ್ನ ಸಾಕ್ಷಿಯನ್ನು ಕ್ಲುಪ್ತವಾಗಿ ಹಂಚಿಕೊಂಡೆ. ಈ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತು ತಮಿಳುನಾಡಿನಲ್ಲಿ ಒಂದು ಉತ್ಸವವನ್ನ ಅವರು ಆಚರಣೆಯನ್ನ ಮಾಡುತ್ತಿದ್ದಾರೆ. ಅದರಲ್ಲಿ ಅನೇಕರು ಪಾಲು ತೆಗೆದುಕೊಳ್ಳುವಂತವರಾಗಿದ್ದಾರೆ. ಆ ರೀತಿಯಾಗಿ ಪಾಲು ತೆಗೆದುಕೊಂಡಂತ ಒಬ್ಬ ಸೋದರನ ಜೊತೆಗೆ ಈ ಉದಯ ಕಾಲ ಈ ದಿನ ನಾನು ಮಾತನಾಡುತ್ತಿದ್ದೆ. ನಾನು ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ನಾನು ಕೂಡ ಪ್ರತಿದಿನ ಆ ದೇವರನ್ನ
ಪೂಜಿಸುತ್ತಿದ್ದೆ. ಆ ದೇವರ ಬಳಿಗೆ ನಾನು ಪ್ರತಿದಿನ ಹೋಗುತ್ತಿದ್ದೆ. ನಾನು ಎಲ್ಲರೊಂದಿಗೆ ಬೆರೆತು ಪ್ರಾರ್ಥನೆ ಮಾಡುತ್ತಿರಲಿಲ್ಲ. ಆದರೆ ನಾನು ದೂರದಿಂದಲೇ ಅದಕ್ಕೆ ಕೈ ಮುಗಿದು ಪ್ರಾರ್ಥಿಸುತ್ತಾ ನಾನು ನನ್ನ ಪ್ರಯಾಣವನ್ನ ಮಾಡುತ್ತಿದ್ದೆ. ಇಂಥ ನನ್ನ ಜೀವಿತದಲ್ಲಿ ನಿಜವಾದ ಸಮಾಧಾನವಿರಲಿಲ್ಲ, ನಿಜವಾದ ರಕ್ಷಣೆಯ ಅನುಭವವಿರಲಿಲ್ಲ. ಯೇಸು ಸ್ವಾಮಿ ಯಾರೆಂಬುದಾಗಿ ನನಗೆ ತಿಳಿದಿರಲಿಲ್ಲ. ಆದರೆ ಸುವಾರ್ತೆಯನ್ನ ಕರ್ತನು ನನಗೆ ತಿಳಿಯಪಡಿಸಿದ್ದಾಗ, ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರವಾಗಿ ಆತನು ಸತ್ತನು, ತನ್ನ ಅಮೂಲ್ಯವಾದ ರಕ್ತವನ್ನು ನನ್ನ ಪಾಪಗಳಿಗೋಸ್ಕರವಾಗಿ ಆತನು ಸುರಿಸಿದನು. ಆತನ ರಕ್ತದಿಂದ ನನ್ನ ಪಾಪಗಳು ತೊಳೆಯಲ್ಪಟ್ಟವು. ನಾನೊಬ್ಬ ಪಾಪಿಯಾಗಿದ್ದೇನೆ, ನಾನು ಬಹುಘೋರ ಪಾಪಿಯಾಗಿದ್ದೇನೆ, ನನಗೆ ರಕ್ಷಣೆ ಬೇಕು ಎಂಬುದಾಗಿ ಯಾವ ದಿನ ದೇವರು ನನಗೆ ಸತ್ಯವನ್ನ ಬಯಲುಪಡಿಸಿದನೋ ಆ ಸತ್ಯಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟೆ. ನನ್ನ ಜೀವಿತ ಈಗ ಸಮಾಧಾನದಿಂದ ತುಂಬಿದೆ. ನನ್ನ ಹೃದಯದಲ್ಲಿ ಪಾಪ ಕ್ಷಮಾಪಣೆಯ ಅನುಭವದಲ್ಲಿ ನಾನು ಹಾದು ಹೋಗಿದ್ದೇನೆ ಎಂಬುದಾಗಿ ಅವರೊಂದಿಗೆ ನಾನು ಹಂಚಿಕೊಂಡೆ. ಪ್ರಿಯರೇ, ಪ್ರತಿದಿನ ನಿಮ್ಮ ಬಳಿಗೆ ದೇವರು ಅನೇಕರನ್ನ ಕಳುಹಿಸುತ್ತಿದ್ದಾನೆ. ನೀವು ಈ ಮೊದಲನೆಯ ತುತ್ತೂರಿಯ ನ್ಯಾಯ ತೀರ್ಪು, ಎರಡನೆಯ ತುತ್ತೂರಿಯ ನ್ಯಾಯ ತೀರ್ಪು, ಮೂರನೆಯ ತುತ್ತೂರಿಯ ನ್ಯಾಯ ತೀರ್ಪನ್ನ ಕುರಿತು ತಿಳಿದಿದ್ದೀರಿ, ಧ್ಯಾನಿಸುತ್ತಿದ್ದೀರಿ, ತಿಳ್ಕೊಳ್ಳುತ್ತಿದ್ದೀರಿ. ಹಾಗಾದರೆ ನೀವು ತಿಳಿಯದೇ ಇರುವವರಿಗೆ ನೀವು ಯಾವ ಸಂದೇಶವನ್ನ ತೆಗೆದುಕೊಂಡು ಹೋಗುತ್ತಿದ್ದೀರಿ? ಪ್ರಿಯರೇ, ನೀವು ನಾನು ನಡೆದಾಡುವಂತ, ಸಂಚರಿಸುವಂತ ಸತ್ಯವೇದಗಳಾಗಿ ಜೀವಿಸೋಣವೇ? ನೀವು ನಾನು ದೇವರ ರಾಯಭಾರಿಗಳಾಗಿ ಜೀವಿಸೋಣವೇ? ನೀವು ನಾನು ದೇವರ ಪಕ್ಷದಲ್ಲಿ ಒಳ್ಳೆಯ ಮನೆವಾರ್ತೆಯವರಾಗಿ ಜೀವಿಸೋಣವೇ? ನೀವು ನಾನು ದೇವರ ವಾಕ್ಯವನ್ನ ಸಾರುವಂತ ದೂತರಾಗಿ ಜೀವಿಸೋಣವೇ? ಆ ರೀತಿಯಾದಂಥ ಸಮರ್ಪಣೆಯನ್ನ ಈ ಒಂದು ಧ್ಯಾನದಲ್ಲಿ ಮಾಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನ ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 12ರ ಕಡೆಗೆ ಪರಿಶುದ್ಧ ಗ್ರಂಥವನ್ನ ತಿರುಗಿಸಿಕೊಳ್ಳೋಣ. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ನಾಲ್ಕನೆಯ ದೇವದೂತನು ತುತ್ತೂರಿಯನ್ನುದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಆದುದರಿಂದ ಹಗಲಿನೊಳಗೆ 3ರಲ್ಲಿ 1 ಭಾಗವು ಪ್ರಕಾಶವಿಲ್ಲದೆ ಇತ್ತು. ರಾತ್ರಿಯು ಹಾಗೆಯೇ ಆಯಿತು ಎಂಬುದೇ. ಪ್ರಿಯರೇ, ದೇವರ ವಾಕ್ಯವನ್ನ ನಾವುಗಳು ಸೂಕ್ಷ್ಮವಾಗಿ ಗಮನಿಸುವುದಾದರೆ, ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 12ನೇ ವಾಕ್ಯ, ಆದಿಕಾಂಡ 1ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 15ನೇ ವಾಕ್ಯ ಸಮಾನಾಂತರವಾಗಿ ಹೋಲಿಸಿ ನೋಡುವುದಾದರೆ ದೇವರ ವಾಕ್ಯ ತಿಳಿಸುತ್ತದೆ, ಆತನು 4ನೇ ದಿನದಲ್ಲಿ ಬೆಳಕನ್ನ ಉಂಟು ಮಾಡಿದನು, ಸೂರ್ಯನನ್ನ, ಚಂದ್ರನನ್ನ ಆತನು ಉಂಟು ಮಾಡಿದನು. ಯಾಕೆ ಉಂಟು ಮಾಡಿದನು? ಓದುವುದನ್ನ ಕೇಳಿಸಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 14 ಮತ್ತು 15 ವಾಕ್ಯಗಳು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ಆಮೆನ್. ಸೊ ಪ್ರಿಯರೇ, ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ದೊಡ್ಡ ಬೆಳಕು ಸೂರ್ಯನನ್ನ ಯಾಕೆ ಉಂಟು ಮಾಡಿದನು? ಹಗಲಿಗೋಸ್ಕರವಾಗಿ. ಚಿಕ್ಕ ಬೆಳಕನ್ನ ಯಾಕೆ ಉಂಟು ಮಾಡಿದನು? ಚಂದ್ರನನ್ನ ರಾತ್ರಿಯಲ್ಲಿ ಬೆಳಕು ಕೊಡುವುದಕ್ಕೋಸ್ಕರವಾಗಿ. ಆದರೆ ಮಾನವನ ಒಂದು ಕಠಿಣತೆಯ ನಿಮಿತ್ತವಾಗಿ, ಮಾನವನ ಹೃದಯದ ಹಠದ ನಿಮಿತ್ತವಾಗಿ ಆತನು ಪ್ರಕೃತಿಯನ್ನ, ಸೃಷ್ಟಿಯನ್ನ ಆರಾಧಿಸುವ ಕಾರಣ ದೇವರು ಸೃಷ್ಟಿಯನ್ನ, ತಾನು ಉಂಟು ಮಾಡಿದ್ದನ್ನ ಕದಲಿಸುವಂತವನಾಗಿದ್ದಾನೆ. ಮೊದಲನೆಯ ತುತ್ತೂರಿಯ ತೀರ್ಪಿನಲ್ಲಿ ಸಸ್ಯರಾಶಿಯ ಮೇಲೆ ದೇವರು ಕೈ ಮಾಡಿದನು. ಎರಡನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಸಮುದ್ರದ ಮೇಲೆ ದೇವರು ನ್ಯಾಯ ತೀರ್ಪನ್ನ ಬರಮಾಡಿದನು. ಮೂರನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಆತನು ನದಿಗಳ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಆತನು ನ್ಯಾಯ ತೀರ್ಪನ್ನ ಬರಮಾಡಿದನು. ಪ್ರಿಯರೇ, ಮತ್ತೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆಹಾರವಿಲ್ಲದೆ ಬಹುದಿನಗಳ ಕಾಲ ಮನುಷ್ಯನು ಬದುಕಿದರೂ ಬದುಕಿಯಾನು. ಆದರೆ ನೀರಿಲ್ಲದೆ ಮಾನವನಿಂದ ಬದುಕಲು ಸಾಧ್ಯವಿಲ್ಲ ಮತ್ತು ಯಾವ ರೀತಿಯಾಗಿ ಅದರ ಒಂದು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರುತ್ತೇನೆ. ಆದ ಕಾರಣ 3ನೇ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಬಹು ಜನರು
ಅನೇಕರು ಸಾಯುವುದನ್ನು ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಗಮನಿಸಿ, ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 12ನೇ ವಾಕ್ಯ. ಈ ತುತ್ತೂರಿಯ ನ್ಯಾಯ ತೀರ್ಪುಗಳಲ್ಲಿ ದೇವರು 3 ನ್ಯಾಯ ತೀರ್ಪುಗಳನ್ನ ಈ ಭೂಮಿಯ ಮೇಲೆ ಜರುಗುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಆದರೆ 4ನೆಯ ತುತ್ತೂರಿಯ ನ್ಯಾಯ ತೀರ್ಪನ್ನ ನಾವು ಗಮನಿಸುವಾಗ ಆತನು ಈ ಭೂಮಿಯ ಮೇಲೆ ನ್ಯಾಯ ತೀರ್ಪನ್ನ ಬರಮಾಡುತ್ತಿಲ್ಲ. ಅದಕ್ಕೆ ಬದಲಾಗಿ ಆತನು ಆಕಾಶದ ಮೇಲೆ ನ್ಯಾಯ ತೀರ್ಪನ್ನ ಬರಮಾಡುವಂತವನಾಗಿದ್ದಾನೆ. ಆ ವಾಕ್ಯವನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. 4ನೆಯ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ಪ್ರಕೃತಿಯ ನಿಯಮವನ್ನ ದೇವರು ಬದಲಾಯಿಸುವಾತನಾಗಿದ್ದಾನೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, 3ರಲ್ಲಿ 1 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಅಂದರೆ ನೀವು ಸೂರ್ಯನ ಒಂದು ಪ್ರದೇಶವನ್ನ 3 ಭಾಗ ಎಂಬುದಾಗಿ ವಿಭಾಗಿಸುವುದಾದರೆ ಆ 3 ಭಾಗದಲ್ಲಿ 1 ಭಾಗ ಸಂಪೂರ್ಣವಾಗಿ ದೇವರು ಮುಟ್ಟುತ್ತಾನೆ. ಆ ಒಂದು ಭಾಗದಲ್ಲಿ ಬೆಳಕೆ ಇರುವುದಿಲ್ಲ. ಆ ಒಂದು ಭಾಗ ಕತ್ತಲೆಯಿಂದ ಆವರಿಸಿಕೊಳ್ಳುವಂತದ್ದಾಗಿದೆ. 2ನೇದಾಗಿ ಪ್ರಿಯರೇ, ನೀವು ನಾನು ಅನೇಕರು ಗ್ರಹಣವನ್ನ ನೋಡಿದ್ದೇವೆ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಈ ರೀತಿಯಾಗಿ ಗ್ರಹಣಗಳನ್ನು ಕುರಿತು ನಾವು ತಿಳಿದಿದ್ದೇವೆ. ಆ ರೀತಿಯಾಗಿ ಗ್ರಹಣ ಸಂಭವಿಸುವಾಗ ಈ ಭೂಮಿಯಲ್ಲಿರ್ತಕ್ಕಂಥ ಜನರಾದ ನಾವು ಅನುಭವಿಸುವಂತ ಸಂಗತಿ ಏನೆಂದರೆ, ಹಗಲಿದ್ದರೂ ನಾವು ಕತ್ತಲೆಯನ್ನ ಅನುಭವಿಸುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ನ್ಯಾಯ ತೀರ್ಪಿನಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ದಿನದ 3ನೆಯ 1 ಭಾಗದಷ್ಟು ವ್ಯತ್ಯಾಸವಾಗುವುದರಿಂದ ದಿನಕ್ಕೆ 8 ಗಂಟೆಗಳು ಬೆಳಕು ಹಾಗೂ 16 ಗಂಟೆಗಳ ಕತ್ತಲೆ ಭೂಮಿಯ ಮೇಲೆ ಉಂಟಾಗುವುದಾಗಿದೆ. ಸೊ ನೀವು ನಾನು ಅದನ್ನು ಊಹಿಸಿಕೊಳ್ಳುವುದಾದರೆ ನಿಜವಾಗಿಯೂ ಬಹು ಭಯಂಕರವಾದಂತ ದಿನಗಳಾಗಿ ಆ ದಿನ ಕಂಡು ಬರುವಂತದ್ದಾಗಿದೆ. 8 ಗಂಟೆ ಮಾತ್ರ ಬೆಳಕು, 16 ಗಂಟೆಗಳ ಕಾಲ ಕತ್ತಲೆಯನ್ನ ನೀವು ನಾನು ಊಹಿಸಿಕೊಳ್ಳುವುದಾದರೆ ಮನುಷ್ಯನು ಬಹು ಸಂಕಟದಲ್ಲಿ ಅದು ಹೋಗುವಂತವನಾಗಿದ್ದಾನೆ. ಮಾನಸಿಕವಾಗಿಯೂ ಮತ್ತು ಆಲೋಚನೆಯ ವಿಷಯದಲ್ಲೂ ಕೂಡ ಅವನು ಮಂಕನ್ನ ತನ್ನ ಜೀವಿತದಲ್ಲಿ ಎದುರಿಸುವಂತವನಾಗಿದ್ದಾನೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಲೂಕ ಬರೆದ ಸುವಾರ್ತೆ 21ನೇ ಅಧ್ಯಾಯ 25ರಿಂದ 26 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 21 verse 25 to 26. ಇದಲ್ಲದೆ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಎಂಬುದೇ. ಆ ವಾಕ್ಯವನ್ನ ಗುರುತಿಸಿ ಲೂಕ ಬರೆದ ಸುವಾರ್ತೆ 21ನೇ ಅಧ್ಯಾಯ 26ನೇ ವಾಕ್ಯ. ಜನರು ಏನು ಲೋಕಕ್ಕೆ ಸಂಭವಿಸುತ್ತದೆ ಎಂಬುದಾಗಿ ಅರಿಯದೆ ತಿಳಿಯದೆ ಪ್ರಾಣ ಹೋದಂತ ಆಗುವರು. ಅಂದರೆ ಅವರ ಒಂದು ಮನಸ್ಸಿನ ಸ್ಥೀಮಿತ ಯಾವ ನೆಲೆಗೆ ಹೋಗುತ್ತದೆ ಎಂಬ ಸಂಗತಿಯನ್ನ ದೇವರ ವಾಕ್ಯ ಬಯಲುಪಡಿಸುತ್ತದೆ. ಈ ವಾಕ್ಯವನ್ನ ಸಾಧಾರಣವಾಗಿ ನೀವು ಓದಿದ್ರೆ ಅದು ನಿಮ್ಮ ಮನಸ್ಸಿಗೆ ಎಟುಕುವುದಿಲ್ಲ, ನಿಮ್ಮ ಹೃದಯಕ್ಕೆ ತಾಗುವುದಿಲ್ಲ. ನಿಂತು ನಿಧಾನವಾಗಿ ಆ ವಾಕ್ಯವನ್ನ ಓದಿ ಅದನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಾಗ ಖಂಡಿತವಾಗಿಯೂ ಇದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಭಯ ಹಿಡಿದವರಾಗಿ ಪ್ರಾಣ ಹೋದಂತಾಗುವರು. ಈ ದಿನ ವಾರ್ತೆಯನ್ನು ಎಷ್ಟು ಮಂದಿ ನೀವು ಗಮನಿಸಿದಿರೋ ಗೊತ್ತಿಲ್ಲ ನನಗೆ. ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ, ಆದರೂ ಕೂಡ ಆತನು ಒಂದು ಸಮಸ್ಯೆಯಿಂದ ನರಳುತ್ತಿದ್ದನು. ಆ ಸಮಸ್ಯೆಯ ಹೆಸರು ಭಯ ಮತ್ತು ಆ ಸಮಸ್ಯೆಯ ಹೆಸರು ಕತ್ತಲೆ. ವೇಲೂರಲ್ಲಿರ್ತಕ್ಕಂಥ ವೈದ್ಯರು ಆ ಒಂದು ಸಮಸ್ಯೆಗೆ ಚಿಕಿತ್ಸೆಯನ್ನ ಆತನಿಗೆ ಸೂಚಿಸುವುದನ್ನ ಕುರಿತು ಈ ದಿನ ನಾನು ತಿಳಿದುಕೊಂಡೆ ಮತ್ತು ಅದರ ಯಾವ ರೀತಿಯಾಗಿ ಅವರು ಚಿಕಿತ್ಸೆಯನ್ನ ಕೊಡುತ್ತಾರೆ ಎಂಬುದಾಗಿಯೂ ಕೂಡ ಗಮನಿಸಿದೆ. ಆದ ಕಾರಣ ಈ ವಾಕ್ಯಕ್ಕೆ ನಾನು ಒತ್ತು ಕೊಡುತ್ತಿದ್ದೇನೆ. ಭಯ ಹಿಡಿದವರಾಗಿ ಪ್ರಾಣ ಹೋದಂತಾಗುವರು. ಪ್ರಿಯ ಸಹೋದರ ಸಹೋದರಿಯರೇ, ಯಾರು ಯೇಸು ಸ್ವಾಮಿಯನ್ನ ನಂಬಿರುವುದಿಲ್ಲವೋ, ಯಾರು ದೇವರ ವಾಕ್ಯವನ್ನ ತಿಳಿದಿರುವುದಿಲ್ಲವೋ ಅವರ ಒಂದು ಮಾನಸಿಕ ಸ್ಥಿತಿ ಪ್ರಾಣ ಹೋದಂತಾಗುವುದು, ಭಯ
ಅವರನ್ನ ಆವರಿಸಿಕೊಳ್ಳತಕ್ಕಂಥದ ಆಗಿರುವುದು. ಆದರೆ ದೇವರ ಮಕ್ಕಳಿಗೆ ಸ್ತೋತ್ರ. ದೇವರ ವಾಕ್ಯವನ್ನ ಗಮನಿಸಿರಿ. ಲೂಕ 21ನೇ ಅಧ್ಯಾಯ 28ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 21 verse 28. Let us hear the reading. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಸೊ ಪ್ರಿಯರೇ, ನೀವು ನಾನು ಭಯಪಡುವ ಅವಶ್ಯಕತೆ ಇಲ್ಲ. ಪ್ರಾಣ ಹೋದಂತ ಹಾಗೆ ನಡೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ನನ್ನ ಧ್ಯಾನವನ್ನು ಇಲ್ಲಿಗೆ ನಿಲ್ಲಿಸುತ್ತಾ, ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.